ಇನ್ನು ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಸದ್ದು ಗದ್ದಲ ನಡೆಯಿತು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ವಿಪಕ್ಷವನ್ನ ಗದರಿದಂತಹ ಘಟನೆ ಸಂಭವಿಸಿತು. ಹೇ ಎದ್ದೇಳ್ರಿ, ಗಲಾಟೆ ಮಾಡ್ರಿ, ನಿಮಗೇನ ಗಲಾಟೆ ಮಾಡೋದಕ್ಕೆ ಬರೋದು? ನಾವು ಕೂಡ ನಿಮಗಿಂತ ಜಾಸ್ತಿ ಜನ ಇದ್ದೀವಿ, ನಾವು ನಿಮಗಿಂತ ಜಾಸ್ತಿ ಗಲಾಟೆ ಮಾಡ್ತೀವಿ. ಬಿಜೆಪಿಯವರ ಗಲಾಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೀಗೆ ಟಕ್ಕರ್ ಕೊಟ್ಟರು. ವಿಧಾನಸಭೆಯಲ್ಲಿ ಸಿಎಂ ಮಾತಿಗೆ ಪದೇ ಪದೇ ಅಡ್ಡಿಪಡಿಸ್ತಾ ಇತ್ತು. ವಿಪಕ್ಷ ನಾಯಕರು ಪದೇ ಪದೇ ಅಡ್ಡಿಪಡಿಸ್ತಾ ಇದ್ರು. ಇದೇ ವೇಳೆ ರಾಮ್ಜಿ ಬಗ್ಗೆ ಮಾತನಾಡ್ತಾ ಇದ್ದಾಗ ಅಡ್ಡಿಪಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೆರಳಿ ಕೆಂಡವಾದರು. ಜನ ನಿಮ್ಗೆ ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಕೆಲಸ ಗಲಾಟೆ ಮಾಡೋದು ಬರ್ತದೆ. ನೀವೊಬ್ರಿಗೆ ಗಲಾಟೆ ಮಾಡೋದು ಬರೋದು, ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ. ಈಗ ಏನ್ ಮತ್ತೆ ಮಾತು ನಿಮಗೆ ಚರ್ಚೆ ಮಾಡಿ ಜನ ನಿಮ್ಗೆ ಬಿಜೆಪಿ ನಿಮ್ ಕೇಳ್ಬೇಕಾದ್ರೆ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಆರ್ಎಸ್ ಪಕ್ಷ ಹಳ್ಳಿಗಾರಲ್ಲಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು, ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಗಲಾಟೆ ಮಾಡ್ತಾರಲ್ಲ, ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು, ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ